ಏನ್ ಹೆಂಗಸರು ಫ್ರೀ ಮಾಡಿದ್ದೆ ಅಲ್ಲ, ಬಸ್ ಟಿಕೆಟ್ ಫ್ರೀ, ಕರೆಂಟ್ ಫ್ರೀ, ಗೃಹಲಕ್ಷ್ಮಿ ಅಂತ 2,000 ದುಡ್ಡು ಫ್ರೀ. ಮೆಸೇಜ್ ಬಂದಿದ್ದ ಮಾಡಿದೆ ಅಂತಾರ. ಇಷ್ಟ ದಿನ ಬಂತು ತಾನೆ, 16 ಅನುಭವಿಸಿದರೆ ತಾನೆ, ಸುಮ್ಮನೆ ಸಾಕು. ಗಂಡಸರಾಗ ಅಷ್ಟು ಇಲ್ವಲ್ಲ, 10 ರೂಪಾಯಿನೂ ಇಲ್ವಲ್ಲ. ನಿಮ್ಗೆ 2,000 ಇರ್ಲಿ, ಇವ್ರಿಗೆ 10 ರೂಪಾಯಿ ಇಲ್ವಲ್ಲ, ಗತಿ ಇಲ್ವಲ್ಲ ಹೇಳಿ. ನಿಮ್ಗೆ ಅದಾರ ಒಂದ್ಸಲ ಯಾರು ಬಂದದಲ್ಲ, ಇವ್ರು ನಿಲ್ಲಿಸ್ಬಿಟ್ರು ಅನ್ನೋಕೆ ಹಣ ಇವ್ರಿಗ ಶಿವ. ಯಾಕಂದ್ರೆ ಒಟ್ಟಿಗೆ ಎಲ್ಲ ಕೊಟ್ಬಿಡ್ತಾರೆ. ನೀವು ತಪ್ಪು ತಿಳ್ಕೊಬೇಡಿ. ನಿಮ್ಗೆಲ್ಲ ಯಾತಿ ಬತ್ತಿಲ್ಲ ಅಂದ್ರ ದುಡ್ಡು ಹಾಕ ಲಕ್ಷ್ಮಮ್ಮನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ದಂತ. ಲಕ್ಷ್ಮಕ್ಕನಿಗ ಕೇರ್ ಹಾಸ್ಪಿಟ್ಲ್ ಸೇರಿಸಿದಾರಂತ. ನಾಳೆ ಡಿಸ್ಚಾರ್ಜ್ ಅಂತ, ನಾಳಿದ್ದು ಫುಲ್ ಅಮೌಂಟ್ ಹಾಕ್ಬಿಟ್ಟಾಳಂತ. ಸುಮ್ಮನೆ ಎಲ್ಲ ಅಲ್ಲಿ ತೀರ್ಸ್ಕೊಬಿಟ್ಟಾಳ, ವ್ಯವಹಾರ ಮಾಡ್ತಾಳೆ ನಿಮ್ಗ. ಏನ್ ಬಸ್ ಟಿಕೆಟ್ ಫ್ರೀ ಮಾಡಿದ್ದೆ ಮಾಡುದು, ಬಸ್ ಹತ್ತಿನಿ ಅಂತ ಬಸ್ ಉಂಡೋರ್ನೇ ಕಳೆದಿಟ್ಬಿಟ್ರಪ್ಪ ಅತ್ತಾಗೆ. ಕಿಟಕಿ ಒಳಕೆಲ್ಲ ಗುರುಸ್ಬೇಡ್ರಿ ಮನ್ಕಂಡಾಗೆ. ಕಂಡಕ್ಟರ್ಗೆಲ್ಲ ಹೊಡೆದಿಲ್ವಾ? ಇನ್ನೊಂದಿನ ಏನಾಗ್ಬಿಟ್ಟದೆ, ಲೇಡೀಸು ಡ್ರೈವರ್ ಸೀಟ್ಲೆ ಕೂತ್ಬಿಟ್ಟಾಳ ಶಿಸ್ತಾಗಿ. ನಾ ಗಾಡಿ ಬಿಟ್ಬಿಡ್ತಾಳ ಅಂತಿದ್ದೆ ಅವಳ. ಡ್ರೈವರ್ ಸೀಟ್ ಮೇಲೆ ಆ ಡ್ರೈವರ್ ಬಂದ ಇಡೆ ಕಳಕ ಹೆಂಗ್ ಕೂತ ನೋಡು, ಗೊಂಬ ಕಂಡಾಗ ಇಡೆ ಕಳಕ ಸಾಕು. ಇದ್ಯಾಕಪ್ಪ? ಇದ್ಯಾಕಾದ್ರ ಎಲ್ಲಿ ಬಂದ್ ಕೂತಿದೆ, ಏನ್ ಅಂಕ ಸಂಕ ಒಂದಿಲ್ಲ ನಿನಗ ಅಂತ ನೋಡೋ. ಹಿಂದ್ಗಡೆ ಸೀಟ್ಲಿ ಖರ್ಚಿಪ್ ಹಾಕಿದಿ, ಅದ್ಯಾವನೋ ಸತ್ತೆ ತಗದು ಮುಂದಕ್ಕೆ ಇಟ್ಬಿಟ್ಟಿದ್ದ. ಎಲ್ಲೋ ಖಾಲಿರ್ನಿಲ್ಲ, ಇಲ್ಲಿ ಬಂದ್ ಕೂತ್ಕೊಂಡಿ. ನೀ ಇಲ್ಲಿ ಬಂದ್ ಕೂತ್ಕೊಂಡ್ರೆ ಗಾಡಿ ಬಿಡೋರು ಯಾರು? ನಾನೇ ಬಿಡ್ಬಿಡ್ತೀನಿ ಬಿಡು. ನೀನೇ ಬಿಟ್ಬಿಟ್ಟೆ, ಅವಳೇ ಬಿಟ್ಬಿಟ್ಟಾಳ ಅಂತ ಒಟ್ಟಲ್ಲಿ. ಇನ್ನೊಂದ್ ಸ್ವಲ್ಪ ದಿನ ಲೇಡೀಸ್ ಡ್ರೈವರ್ನು ಬಿಟ್ಬಿಡ್ತಾನ ನನಗದ. ಹೋಯ್ತಾ ಬುಟ್ಟಾಗದ ಬೆಂಗಳೂರು ಎಲ್ಲ ಓಡಾಡ್ತಾವ್ರ, ಇಲ್ಲಿ ಬಂದಿಲ್ಲ ಅಷ್ಟೇ. ಏನ್ ಬಸ್ ಟಿಕೆಟ್ ಫ್ರೀ ಮಾಡ್ಬಿಟ್ರು. ನೀವು ಫ್ರೀ ಮಾಡೋದು ಅಂದ್ಬಿಟ್ಟು ಊರ್ ಬಿಟ್ಬಿಟ್ಟು ಕೇರಿ ಬಿಟ್ಬಿಟ್ಟು ಹೊಂಟೋದ್ರಿ. ಇಲ್ಲಿ ಊರ್ ಕತೆ ಮನ ಕತೆ ಯಾರು ನೋಡೋರು? ಇಲ್ಲಿ ಯಾವ್ದೋ ಒಂದು ಊರ್ಲಿ 20 ಜನ ಮಹಿಳಾ ಸಂಘದವ್ರು ಕೂತ್ಕೊಂಡು ಮಾತಾಡ್ತಿದ್ರಂತ. ತಾಯಿ, ನಮಗೂ ಉಳಿತಾಯ ದುಡ್ಡು, ಆಮೇಲೆ ಫ್ರೀ ಟಿಕೆಟ್, ಕರೆಂಟ್ ಬಿಲ್ ಎಲ್ಲ ಫ್ರೀ ಆಗದ. ಎಲ್ಲರೂ ಒಂದ್ ಸುತ್ತಾಕ ಬರೋ ನಡ್ರಿ, ಟ್ರಿಪ್ ಹೋಗಿದ್ ಬರೋ, ವೇಸ್ಟ್ ಮಾಡಿದಾಕ ನಡ್ರಿ. ಇನ್ನೊಬ್ಬಂದ, ಅಯ್ಯೋ ನಾ ಎಲ್ಲ ಮ್ಯಾಪ್ ಹಾಕ್ಬಿಟ್ಟಿದ್ದೀನಿ, ಒಂದ್ ಕರ್ನಾಟಕ ಪೂರ್ತಿ ಒಂದ್ ಸುತ್ತ ಹೋಗಿದ್ ಬರ್ಬೋದು, ನೀವೆಲ್ಲ ಹೂ ಅಂದ್ರೆ ಒಟ್ಟು ಬಿಡೋ ಅಂತ. ಈಗ ನಾಳಕ್ಕೆ ಇನ್ನೊಂದು ವಾರ ಬಿಟ್ಕೊಂಡು ಹೋಗ್ಬಿಡು. ಇನ್ನೊಬ್ಬಂದ, ನಾಳೆ ಕೇಳ್ತಿಕ್ ಮಿಡ್ ನೈಟೇ ಬಿಟ್ಬಿಡು ಅಂತ. ಒಬ್ಬ ಮಿಡ್ ನೈಟೇ ಬಿಟ್ಬಿಡು, ಸರಿಕ ಬಿಡು ಅಂತ ಅಂದ್ಬಿಟ್ಟದೆ. ಗಂಡನಿಗೂ ಕೇಳಲಿಲ್ಲ, ಈ ಮಕ್ಳಿಗೂ ಹೇಳಲಿಲ್ಲ. ಬಟ್ಟೆ ಗಿಟ್ಟೆಲ್ಲ ತುಂಬ್ಕೊಂಡ್ರು. ರಾತ್ರಿ ಐಕ್ಳು ಮಕ್ಕಳು ಗಂಡನು ಮಲಗಿಸ್ಬಿಟ್ಟದಕ್ಕೆ ಎಲ್ಲ ಸೇರ್ಕೊಂಡು ಬಸ್ ಹತ್ಬಿಟ್ರು. ಬೆಳಗಾಯ್ತು, ಗಂಡಸ್ರು ಮಕ್ಕಳು ನೋಡ್ತಾರ. ಅಣ್ಣ ನಾನು ಇಡ್ತೀವಿ ನೋಡಿದ್ಯಾ? ನನ್ನ ಹೇಳ್ತೆ ಕಾಣ್ತಾ ಇಲ್ಲ ಕಣ. ಹಿಂದೆ ಇಡ್ತೀವಿಲ್ಲ ಸಕ್ರಪ್ಪ ಕುಮಾರಪ್ಪ. ಓಯ್ ಎತ್ತ ಹೊಂಟದ್ರಣ ಇವರೆಲ್ಲ. ಎತ್ತ ಹೊಂಟದ್ರಣ. ನೀನ್ ಇಡ್ತಿ ಫೋನ್ ಮಾಡೋ ಚೂರು ನೋಡ್ತೀನಿ. ಮಾಡ್ತಾನೆ ಕಣ, ತಗತಾ ಇಲ್ಲ ನೋಡಲ್ಲಿ. ರಿಂಗ್ ಆಯ್ತದ. ತಗತಾ ಇಲ್ಲ ಕಣ, ರಿಂಗ್ ಆಯ್ತದ. ಸಂಕಲ್ಪ ಮಾಡಿ ಅವ್ರ ಸಂಕಲ್ಪ ಮಾಡಿದ್ರೆ ಯಾತ್ರಿ ಪ್ರದೇಶದ ಹೊರಗದ ಅಂತ ಒಳ ಸೇರ್ಕೊಂಡ್ಬಿಟ್ಟಿವಿ. ಇನ್ನೊಬ್ಬ ಮಾಡ್ತಾನ, ಚುಚ್ಚಾಪಿ ಆಗ್ಬಿಟ್ಟದ ಕಣ್ಣ 3 ದಿವಸದಿಂದ. ಎಲ್ಲ ಎಕ್ಸ್ಪೈರ್ ಆಗೋರು ಕಣ. ನಾವು ಬೇರೆ ನೋಡ್ಕೋಬೇಕಾಯ್ತು ನನಗದ. ನೋಡಕ್ ಹೋದ್ರ ಇಲ್ಲಿ ನೋಡ ಸುಮ್ಮನೆ ಏನ್ಬಿಟ್ಟು 1 ವಾರ ಆಯ್ತು, 1 ತಿಂಗಳಾಯ್ತು, ಏನ್ ಅಡ್ರೆಸ್ಗೆಲ್ಲ 30 ದಿನ ಆಗೋಯ್ತಲ್ಲ. ಒಬ್ಳು 2 ತಿಂಗಳ ಮನ ಗ್ಯಾಪ್ನ ಆಗೋಯ್ತು. ಫೋನ್ ಮಾಡ್ಬಿಟ್ಟ. ಎಲ್ಲದಕ್ಕೂ ಒಂದೇ. ಹಲೋ ಯಜಮಾನ್ರೆ, ನಾನು ಸರ್ಸಿ. ಏನ ಸರ್ಸಿಯ? ಅಲ್ಲ ಕಣ, ಮನ ಬಿಟ್ಟು 20 ದಿನ ಆಯ್ತಲ್ಲ. ಮನ ಕಡೆ ಏನ ಐಕ್ಯಾನ ಅಂತಂದು ಒಂದ್ ಜ್ಞಾನ. 30 ದಿನ ಆಗದ. 30 ದಿನ ಆಗಿದ್ದ ಲೆಕ್ಕ ಮಡಗಿದ್ದೀನಿ ನಾನು. ಚೆನ್ನಾಗಿದ್ದಾರಿಯಾ? ಯಾನ ಚೆನ್ನಾಗಿರೋದು. 30 ದಿನ ಆಗದಲ್ಲ ಮನ ಬಿಡ್ಬಿಟ್ಟೋಗಿ. ಯಾನ್ ನಾವು ಚೂರು ಜ್ಞಾನ ಮನ ಇಲ್ವಾ ಮನ ಬರಬೇಕು ಅಂತ? ಅಲ್ಲ ಏನಾಯ್ತು ಈಗ ಅಂತ? ಏನಾಯ್ತು ಅಂತ ಇಲ್ಲಿ ಐಕ ಮಮ್ಮಿ ಅಂತ ಹೇಳ್ತಾವ. ಮಮ್ಮಿ ಅಂತ ಮೊಬೈಲ್ ವಿಡಿಯೋ ಕಾಲ್ ಮಾಡ್ಬಿಡಿ, ಮಕ್ಕ ಅಲ್ಲೇ ತೋರಿಸ್ಬಿಡ್ತೀನಿ ನಾನು. ನಾ ಮಾತ್ರ ಮನೆ ಬರಲ್ಲ. ಇನ್ನು ಟೈಮ್ ಬೇಜಾನ ಆಯ್ತಾರ. ಇನ್ನು ದೊಡ್ಡ ಮ್ಯಾಪ್ ಎಲ್ಲ ಹಾಕ್ಬಿಟ್ರ ಅದೆಲ್ಲ ಸುತ್ತಾಡ್ಕೊ ಬರ್ಬೇಕು. ಅಪ್ರೂವ್ ಸಿಕ್ಕದ ಬಿಟ್ಬಿಟ್ ಬರಕಂತ ನಾನು. ನೀವು ಫೋನ್ ಮಾಡಿದ್ ಏನಕ್ಕೆ ಅಂದ್ರೆ, 1 ತಿಂಗಳಾಗೋಯ್ತು, 30 ದಿನ ಆಗೋಯ್ತು, 40 ದಿನ ಆಗೋಯ್ತು ಅನ್ಬಿಟ್ಟು ನೀವು ಆರೋಗ್ಯ ಕೆಡಿಸ್ಕೊಂಡು ಆಳಮುಳು ತಿನ್ಬಿಟ್ಟು ನೀವೆಲ್ಲ ಏರ್ಪಾಟ್ ಮಾಡ್ಕೊಬೇಡಿ, ದುಡ್ಡು ವೇಸ್ಟ್ ಮಾಡ್ಬೇಡಿ. ಅಲ್ಲಿ ಅಟ್ಲ ಮೇಲೆ ಒಳಿಗೋಜ್ ಮಾಡಿ ಮಡಗಿನಿ. ಅನ್ನ ಬೇಯಿಸ್ಕ ಸುಮ್ ಕಲ್ಸ್ಕ ಸುಮ್ ತಿನ್ನಿ. ಸುಮ್ನ ಐಕ ಮಕ್ಳು ಜೋಪಾನ ನೀಟಾಗಿ ಇಟ್ಕೊಂಡು ಮೆಳಕ್ ಕೊಳ ಮಾಡ್ಬಿಟ್ಬಿಡಿ. ನಾ ಬಂದ್ಬಿಡ್ತೀನಿ ಬೇಗ. ಬರ್ಲಿಯಾ? ಇಡ್ಬೇಡ ಇರು. ಬರೋದ್ ಎಷ್ಟ್ ದಿನ ಆದ್ದು ಅಂತಂದ? ಈಗ ಧರ್ಮಸ್ಥಳದಿಂದ ಕುಕ್ಕೇಶ್ವರ ಹೋಯ್ತಾವಿ. ಇನ್ನೂ ಬೇಜಾನ್ ಫೋನ್ಗಳವೆ. ಫೋನ್ ಎಲ್ಲ ಹಾಕ್ಬಿಟ್ಟವ್ರ ನಮ್ಮ ಕುಮಾರಿ. ನೋಡ ಟೈಮ್ ಆಯ್ತು, ಹೋಟೆಲ್ ಬರ್ತೀನಿ, ಫೋನ್ ಮಾಡ್ತೀನಿ. ಹಂಗ್ಯಾ? ನಾನು ಹೇಳ್ಬೇಕು ಅನ್ಕೊಂಡಿದ್ದೆ. ಅದೇ ನಿಮ್ ದೊಡ್ಡ ಮಗ ಶಿವಮೊಗ್ಗಕ್ಕಾಗಿದ್ಲಲ್ಲ. ಯಾರು? ಜಾನ್ಕಿ. ಜಾನ್ಕಿ. ಆ ಅಕ್ಕನ ಭಾವನು ನೋಡ್ಬೇಕು ಅಂದ್ಬಿಟ್ಟು 1 ವಾರ ಆಗದ ಬಂದು ಶಿಸ್ತಾಗ ಅಡುಗೆ ಗಿಡಗ ಮಾಡ ಎಲ್ಲ ಆಗ್ತಾವಳವ. ನೀನ್ ನಿಧಾನಕ್ಕೆ ಇನ್ನು 3 ತಿಂಗಳ ಬಿಟ್ಕೋಬಹು. ಏನಪ್ಪ ಇನ್ನು 3-4 ತಿಂಗಳ ಬಿಟ್ಕೊಂಡು ನಿಧಾನಕ್ಕೆ ಹೋಗು. ಬ್ಯಾಡ್ವಾ? ಯಾತಕ್ಯ ಇವ್ ಅವಳಕೊಂಡು ಹೋಗಿಲಿ. ಎಡ್ತಿ ಅತ್ತ ಫ್ರೀ ಮಾಡ್ಕೊರ ಗಂಡ ಇನ್ನೊಬ್ಳು ಫ್ರೀ ಮಾಡ್ಕೊಂಬಲ್ಲ ಅನ್ನ ಕುಣಿಸ್ಕೊಳ್ಳೋಣ ಶಿಸ್ತಾಗಿ. ಯಾಕಂದ್ರೆ ಅತ್ತಿನ ಬರೋಳಗು ಫ್ರೀನೇ ತಾನೆ. ಯಾಕಂದ್ರೆ ನೀವ್ ಇತ್ತಿಂದವ್ರ ಅತ್ತಿನ ಬಂದ್ಬಿಡ್ತಾನ, ಮನ 3 ಬಾಗ್ಲು ಮಾಡ್ಬಿಡ್ತಾನ. ನಾವು ಬೇಡ, ಹೋಗೋದೋಯ್ತಿರತಕ್ಕ ಗಂಡನ್ನು ಕರ್ಕೊಂಡ್ಬಿಡಿ. ಯಾವ್ದೇ ಕಾರಣಕ್ಕೂ ಗಂಡನ್ ಮಾತ್ರ ಬಿಟ್ಬಿಟ್ಟು ಹೋಗ್ಬೇಡಿ. ಬೇಕಾದ್ರೆ ಮೂಲಲ್ಲಿ ಬ್ಯಾಗ್ ಹಿಡ್ಕ ಕೂತನ ಕಾಚಕ್ಕೆ ಕಂಡಕದ ಹತ್ತಿಕ. ಆದ್ರೆ ಏನು ಈ ಫ್ರೀ ಮಾಡೋದ್ ಅನುಕೂಲ ಬಹಳ ಒಳ್ಳೇದಾಗೋಯ್ತು. ಈ ಬಸ್ ಟಿಕೆಟ್ ಫ್ರೀ ಇರ್ಲಿ,
ಈ ಗೃಹಲಕ್ಷ್ಮಿ ಅಂತ ಒಂದ್ 2,000 ದುಡ್ಡು ಬತ್ತಿತ್ತಲ್ಲ, ಈಗ ಬತ್ತಿಲ್ಲ ಅನ್ಬಿಟ್ರು ಬಿಡಿ, ಅವ್ರಿಗೆ ಹಣ ತಗೊಂಡ್ರ ತಗ. ಈಗ ಬತ್ತಿತ್ತಲ್ಲ, ಮೊದ್ಲು ಬತ್ತಿತ್ತಲ್ಲ, ಏನಾಗೋಯ್ತು, ಈ 2,000 ದುಡ್ಡನ್ನ ಕಲೆಕ್ಟ್ ಮಾಡ್ಬಿಟ್ಟು ಕೆಲವು ಹೆಂಗಸರು ಗಂಡಂದ್ರಿಗೆ ಬಡ್ಡಿ ಬಿಟ್ಟಾರ. ಗಂಡಂದ್ರಿಗೆ ಪಾಪ ಗಂಡಸು ಕಟ್ಕೋಯ್ತಾರ. ಅವ್ರ ಕತೆ ಏನಕ್ಕೆ ನಿಜವಾದ ನಡೆದ ಘಟನೆ. ಯಾವ್ದೋ ಒಂದು ಊರ್ಲೆ ಗಂಡ ಪಾಪ ಪ್ರಾಬ್ಲಮ್ ಕೂತಿನ, ಛೆ 2,000 ರೂಪಾಯಿ ಒಂದ್ ದೊಡ್ಡ ಕೆಲ್ಸ ಕೈ ಹಾಕ್ಬಿಟ್ಟಿದೀನಿ, ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದ. ಇಡ್ತಿ ಬಂದಾರ್ರಿ, ಇದಕ್ಕೆ ಹಿಂಗ್ ಸಪ್ಪ ಕೂತಿದ್ದಾರೆ, ಏನಾಯ್ತು? ಏನ ಯಾವರ ಕೈ ಹಾಕ್ಬಿಟ್ಟಿದೆ ಕಣ, ಬೇಜಾರಾಗ್ಬಿಟ್ಟು ಸುಮ್ ಕೂತ್ಕೊಂಡಿ. ಅದೇನ್ ಹೇಳ್ರಿ ನಂತೋ? ನನ್ ಬೇಜಾರು ನಂಗೆ ಇರ್ಲಿ ಬಿಡು, ನಿಂಗೆ ಯಾಕಪ್ಪ ಹೇಳ್ರಿ ಅದ ಏನಾಯ್ತು ಅಂತ. ಏನು ಇಲ್ಲ ಕಣ, ಒಂದ್ ಯಾವರ ಕೈ ಹಾಕ್ಬಿಟ್ಟಿದ್ 20,000 ಸಾಲ್ಟೇಜ್ ಹೊಡತದ. ಅದ್ 20,000 ಎಲ್ಲೂ ಸಿಗ್ತಾ ಇಲ್ಲ ನೋಡು, ಅದಕ್ಕೆ ಸುಮ್ನ ಯೋಚನೆ ಮಾಡ್ ಕೂತಿದಿ. 20,000 ಹಾಕರ ಪ್ರಾಫಿಟ್ ಅದ? ಪ್ರಾಫಿಟ್ ಅದ ಅಂತ ಕೇಳ್ತಿದಲ್ಲ, ತಿಂಗಳು 40,000. 40,000 0. ಓ 300 ಅದು 4,000 ಆಗೋಯ್ತು. 4 ಸರಿ. ಆಮೇಲೆ